ಇಲ್ಲಿ ಕೇಳಿ, ನಮ್ಮ ಹಸು ಹಾಲನ್ನು ಕಮ್ಮಿ ಕೊಡುತ್ತೆ, ಡಾಕ್ಟರ್ ಖರ್ಚು ಜಾಸ್ತಿ ಅಂತ ಎಷ್ಟೋ ಜನರಿಗೆ ನೋವಿದೆ. ಇದನ್ನ ಬಗೆಹರಿಸೋಕೆ ಅಂತಾನೆ ಕೇಂದ್ರ ಸರ್ಕಾರ ಇದೀಗ ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ನಮ್ಮ ನಾಟಿ ಹಸುಗಳು ಮತ್ತು ಎಮ್ಮೆಗಳ ತಳಿಯನ್ನು ಸ್ಟ್ರಾಂಗ್ ಮಾಡುವುದು ಮತ್ತು ಹಾಲು ಉತ್ಪಾದನೆಯನ್ನು ಹೆಚ್ಚಿಸಬೇಕು ಎನ್ನುವ ನಿಟ್ಟಿನಲ್ಲಿ ಇದೀಗ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಗೋಕುಲ ಮಿಷನ್ ಯೋಜನೆಯನ್ನು ಜಾರಿಗೆ ತಂದಿದೆ. ಈಗ ಹೈನುಗಾರಿಕೆಯಿಂದ ಬರುವ ಹಣದ ಜೊತೆಗೆ 21,500 ಹೆಚ್ಚುವರಿ ಹಣಗಳು ಸಿಗುತ್ತೆ. ಅಷ್ಟೇ ಅಲ್ಲದೆ ಪ್ರತಿ ಗರ್ಭಧಾರಣೆಗೆ ಸರ್ಕಾರ ಇದೀಗ 5,000 ಸಹಾಯಧನ ಕೊಡಲಿದೆ. ಬನ್ನಿ ಹಾಗಾದರೆ ಇಷ್ಟೇ ಅಲ್ಲದೆ ಯಾವ ಥರದ ಲಾಭ ಇದರಲ್ಲಿ ಪಡೀತೀರಾ ಅಂತ ಕಂಪ್ಲೀಟ್ ಆಗಿ ವಿವರನ ನೋಡೋಣ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. ಸರ್ಕಾರಿ ರಾಷ್ಟ್ರೀಯ ಗೋಕುಲ ಮಿಷನ್ ಅನ್ನೋ ಈ ಯೋಜನೆ 2026ರವರೆಗೆ ಮಾತ್ರ ಚಾಲ್ತಿಯಲ್ಲಿರುತ್ತೆ. ಈ ಯೋಜನೆಯಿಂದ ಕೃತಕ ಗರ್ಭಧಾರಣೆ ಅಷ್ಟೇ ಅಲ್ಲದೆ IVF-ನಂತಹ ಮಾಡರ್ನ್ ಟೆಕ್ನಾಲಜಿಯ ಮೂಲಕ ರೈತರು ತಮ್ಮ ಆದಾಯವನ್ನು ಸುಮಾರು 21,500 ರೂಗಳಷ್ಟು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯಡಿ ರೈತರಿಗೆ ಸಿಗೋ ಲಾಭ ಅಂತಂದರೆ ಮನೆ ಬಾಗಿಲಿಗೆ ಉಚಿತ ಸೇವೆ. ನಿಮ್ಮ ಹಸು ಅಥವಾ ಎಮ್ಮೆಗೆ ಕೃತಕ ಗರ್ಭಧಾರಣೆ ಮಾಡಿಸೋಕೆ ಆಸ್ಪತ್ರೆಗೆ ಅಲೆಯೋ ಅಗತ್ಯ ಇಲ್ಲ. ರಾಷ್ಟ್ರವ್ಯಾಪಿ ಕೃತಕ ಗರ್ಭಧಾರಣೆ ಕಾರ್ಯಕ್ರಮದ ಅಡಿ ಮನೆ ಬಾಗಿಲಿಗೆ ಬಂದು ಫ್ರೀಯಾಗಿ ಚಿಕಿತ್ಸೆಯನ್ನು ನೀಡ್ತಾರೆ. ಇನ್ನು ಹೆಣ್ಣು ಮಗುನೇ ಬೇಕು ಅಂತಂದ್ರೂ ಕೂಡ ಸಿಗುತ್ತೆ. ಹೌದು, ಲಿಂಗ ವಿಂಗಡಿತ ತಂತ್ರಜ್ಞಾನವನ್ನು ಬಳಸಿ 90%ವರೆಗೂ ಹೆಣ್ಣು ಮಗುನೇ ಸಿಗೋ ಹಾಗೆ ಮಾಡ್ತಾರೆ. ಇದಕ್ಕೆ ಸರ್ಕಾರ 750 ರೂಪಾಯಿ ಸಬ್ಸಿಡಿಯನ್ನು ಕೂಡ ಕೊಡಲಿದೆ. ಮತ್ತು IVF-ಗೆ ಭರ್ಜರಿ ಆಫರ್ ಅಂದರೆ ತ್ವರಿತವಾಗಿ ತಳಿ ಸುಧಾರಣೆಗೆ ಅಂತ IVF ಮಾಡಿಸೋಕೆ ಮುಂದಾದರೆ ಪ್ರತಿ ಗರ್ಭಧಾರಣೆಗೆ 5,000 ಹಣ ಕೂಡ ಕೊಡ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಅಂದರೆ ಬಡ್ಡಿಯಲ್ಲಿ ರಿಯಾಯಿತಿ. ಹೆಚ್ಚು ಹಾಲು ನೀಡುವ ಹಸುಗಳನ್ನು ಕೊಳ್ಳೋಕೆ ಅಂತ ಸಾಲವೇನಾದರೂ ಮಾಡಿದರೆ ಬಡ್ಡಿಯಲ್ಲಿ 3%ವರೆಗೂ ರಿಯಾಯಿತಿ ಕೂಡ ಸಿಗಲಿದೆ. ಅರ್ಜಿಯನ್ನು ಹಾಕಬೇಕು ಅಂತ ಅಂದ್ಕೊಳ್ಳೋರು ಕೇಂದ್ರ ಸರ್ಕಾರದ ಉದ್ಯಮಿ ಮಿತ್ರ ಅಥವಾ ರಾಜ್ಯ ಸರ್ಕಾರದ karnataka.government.in ಅನ್ನುವ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಲ್ಲಿ ಕೇಳಲಾದ ಮಾಹಿತಿ ಮತ್ತು ಅಗತ್ಯ ದಾಖಲೆಗಳನ್ನು ನೀವು ಭರ್ತಿ ಮಾಡ್ಕೊಳ್ಳಿ. ನೆನಪಿರಲಿ, ಈ ಯೋಜನೆ ಕೇವಲ 2026ರವರೆಗೆ ಮಾತ್ರ ಚಾಲ್ತಿಯಲ್ಲಿರೋದ್ರಿಂದ ಕೊನೆವರೆಗೂ ಕಾಯಬೇಡಿ. ಅರ್ಜಿಯನ್ನು ತಕ್ಷಣವೇ ಸಲ್ಲಿಸಿ. ಒಂದು ಒಳ್ಳೆಯ ಸಲಹೆ ಅಂತಂದರೆ ಅರ್ಜಿಯನ್ನು ಹಾಕುವ ಮೊದಲು ನಿಮ್ಮ ಹಸು ಅಥವಾ ಎಮ್ಮೆಗಳಿಗೆ ಭಾರತ ಪಶುಧನ ಆ್ಯಪ್ ಅಡಿಯಲ್ಲಿ 12 ಅಂಕಿಯ ಇಯರ್ ಟ್ಯಾಗ್ ಹಾಕಿದ್ದಾರೆ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಈ ಇಯರ್ ಟ್ಯಾಗ್ ನಂಬರ್ ಇದ್ದರೆ ಮಾತ್ರ ಸಬ್ಸಿಡಿ ವೇಗವಾಗಿ ನಡೆಯುತ್ತೆ. ಒಂದು ವೇಳೆ ಟ್ಯಾಗ್ ನಂಬರ್ ಇಲ್ಲ ಅಂತ ಅನ್ನೋರು ತಕ್ಷಣವೇ ಹೋಗಿ ಪಶು ವೈದ್ಯರನ್ನು ಭೇಟಿ ನೀಡಿ ಟ್ಯಾಗ್ ನಂಬರನ್ನು ಪಡೆದುಕೊಳ್ಳಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗೋಣ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ನ ಸಂಪರ್ಕದಲ್ಲಿರಿ. ನಮಸ್ತೆ.